ಭಕ್ತಿ ಬೇರೆ ಪ್ರಕರಣ ಬೇರೆ, ಜನಸಾಮಾನ್ಯರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ ಅಮ್ಮ. ಹೇಳಿ ಮೇಡಮ್. ಏನ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಎಸ್, ಯಾವಾಗ ಬಂದ್ರೆ ಧರ್ಮಸ್ಥಳಕ್ಕೆ? ನಾವು ನಿನ್ನೆ ಬಂದ ಮೇಡಮ್. ನಿನ್ನೆ ಬಂದ್ರಾ? ಅಮ್ಮ ನೋಡ್ತಿದ್ದೀರಾ ಎಲ್ಲ ಕಡೆ ಧರ್ಮಸ್ಥಳದಲ್ಲಿ ಹಂಗಾಗಿದೆ, ಹಿಂಗಾಗಿದೆ, ಅದಾಗಿದೆ, ಇದಾಗಿದೆ, ತಲೆಬುರುಡೆಗಳು ಸಿಗ್ತಿದೆ ಅಂತೆಲ್ಲ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಯಾವತ್ತಾಗಿದ್ದೋ ಏನದೋ ನಮಗೆ ಗೊತ್ತಿಲ್ಲ. ಇವತ್ತಿನ ನಡೆಯೋದು ಹೇಳ್ಬೇಕು ಅಲ್ವಾ? ಇವತ್ತಿನ ಪರಿಸ್ಥಿತಿಲಿ ಏನೂ ಇಲ್ಲ, ಅದು ಗೊತ್ತಿಲ್ಲ ನಮಗೆ. ಅಷ್ಟೇ ನಮ್ಗೆ ಗೊತ್ತು, ಇನ್ನು ಮುಂದೆ ಗೊತ್ತಿಲ್ಲ. ಬಂದೀವಿ ದೇವಸ್ಥಾನಕ್ಕೆ, ಪೂಜೆ ಮಾಡಿಸ್ತೋ ಒಯ್ತೀವಿ. ತಲೆಬುರುಡೆನೂ ಕಣೆ, ಕಾಲು ಕಣೆ, ಕೈನೂ ಕಣೆ, ಏನು ಕಾಣೆ. ಸುಮ್ಮನೆ ಯಾವನೋ ಕುತ್ಕೊಂಡು ಎಲ್ಲೋ ಭಾಷಣ ಮಾಡಿಬಿಟ್ರೆ ಅದಾಗತ್ತಾ? ಪ್ರೂವ್ ಆದ್ಮೇಲೆ ಹಾಂ ಅಲ್ವಾ? ಪ್ರೂವ್ ಆಗಬೇಕು. ಪ್ರೂವ್ ಆದ್ರೆ ಮಾತ್ರ ಅದು ಆಗದೆ ಅಂತ ಹೇಳ್ಬೋದು. ಈಗ ನೀನು ನನ್ನ ಪಕ್ಕಕ್ಕೆ ಬಂದು ಕುಂತ್ಕೊಂಡೆ, ಈಗ ಬಂದು ಕುಂತವಳೆ ಅಂತ ಹೇಳ್ತೀನಿ, ನೀನು ಎಲ್ಲೋ ನಿಂತ್ಕೊಬಿಟ್ಟು ನಾನು ಕುಂತೀನಿ ಅಂದ್ಬಿಟ್ಟು ನಾನು ನಿಂಬಕ್ಕಾಗ್ಬಿಡ್ತಾ? ಆಗಕ್ಕಿಲ್ಲ. ಕರೆಕ್ಟು, ಹಂಗೆ. ನನ್ನ ಪಕ್ಕಕ್ಕೆ ಬಂದು ಕುಂತ್ಕೊಂಡೆ, ನನ್ನ ಪಕ್ಕಕ್ಕೆ ಬಂದು ಕುಂತವಳೆ ಅಂತ ಹೇಳ್ತೀನಿ, ನೀನು ಎಲ್ಲೋ ಕುಂತ್ಕೊಬಿಟ್ಟು ನನ್ನ ಪಕ್ಕಕ್ಕೆ ಬಂದು ಕುಂತವಳೆ ಅಂದರೆ ಆಗಕ್ಕಿಲ್ಲ ಮೇಡಮ್. ಆಗಕ್ಕಿಲ್ಲ. ಕರೆಕ್ಟ್ ಅದು. ಈಗ ಧರ್ಮಸ್ಥಳ ಇವಾಗ ಒಂದು ಹೊರಗಡೆಯಿಂದ ಈಗ ಆಗ್ತಿರೋಂಥ ನ್ಯೂಸಿಂದ ಅಂತ ಜನರಿಗೆ ಅನಿಸ್ತಿರೋದು, ಹೆಣ್ಮಕ್ಳಿಗೆ ಸೇಫ್ ಇಲ್ಲ, ಹೆಣ್ಮಕ್ಳಿಗೆ ಅಲ್ಲಿ ಒಬ್ರೊಬ್ಬರೇ ಹೋಗಬಾರ್ದು ಅಂತೆಲ್ಲ ಹೇಳ್ತಾರೆ. ಅದೇ ನಿಮ್ಗೇನು ಅನ್ಸುತ್ತೆ ಅಂತ? ಏನು ಅನ್ಸಲ್ಲ. ಪಣ ಮಿಡಿಸಿದ್ರೆ ರೂಮ್ ಐತೆ, ಬರ್ಬೋದು, ಕಾಸು ನೋಡ್ಬೋದು, ಮುಟ್ಬೋದು, ಹೋಗ್ಬೋದು, ಅಷ್ಟೇ. ಅನುಕೂಲ ಇದೆ. ಅನುಕೂಲವಾಗಿದೆ. ಏನು ಸಮಸ್ಯೆಗಳಿಲ್ಲ. ಏನು ಸಮಸ್ಯೆ ಇಲ್ಲ. ಸುಮ್ಮನೆ ಅನ್ನೋದು ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಯಾವ ಮಂಡ್ಯನಾ? ಮೈಸೂರಾ? ಓ ಹಂಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.